10 ವರ್ಷದಿಂದ 18 ವರ್ಷದ ಒಳಗಿನ ಮಕ್ಕಳಲ್ಲಿ ಏನು ಸಮಸ್ಯೆಗಳು ಬರಬಹುದು? 10 ರಿಂದ 18 ಅಂದ್ರೆ ಇದು ಮಕ್ಕಳು ಬೇಗನೆ ಮೆಚೂರ್ ಆಗ್ತಾರೆ. ಅವನ ತರ ಇರಬೇಕು, ಅವಳ ತರ ಇರಬೇಕು ಅಂತ. ಲಾಟ್ ಆಫ್ ಡಿಸ್ಟ್ರಾಕ್ಷನ್. ಎಲ್ಲ ಗೂಗಲ್ ಇದೆ, ಎಲ್ಲ ಫ್ರೆಂಡ್ಸ್ ಇಂದ. ಬೆಳಗಿನ ಬ್ರೇಕ್ಫಾಸ್ಟ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಬೇಗ ಹೇಳ್ಸಿ, ಯಾಕೆ ಹರಿಬರಿಯಲ್ಲಿ ಮಾಡ್ತೀರಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಇದನ್ನ ಪೇರೆಂಟ್ಸ್ ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ಅಟ್ಲೀಸ್ಟ್ 5 to 10 minutes ಮೆಡಿಟೇಷನ್ ಮಾಡೋದು. ಮತ್ತೆ ಕೋಪ ಮಾಡ್ಕೊಂಡ್ರು ಮಕ್ಕಳ ಮೇಲೆ ಅವರು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡೋದು ಉಂಟು. ಸೊ ಜರ್ನಲಿಂಗ್ ಮಾಡ್ಬೋದು. ನಿಮಗೇನೋ ಸಿಟ್ಟು ಬಂತ ಬರೀರಿ. ಫಸ್ಟ್ ಏನಂದ್ರೆ ಲಿಸನ್. ಆಮೇಲೆ ಸೊ ಈಗ ಬೇಜಾರು ಆಗಬಾರ್ದು ಅಂತ ನಾವು ಹೇಳ್ಕೊಡ್ಬಾರ್ದು ಮಕ್ಕಳಿಗೆ. ಫಸ್ಟ್ ವಿ ಹ್ಯಾವ್ ಟು ಸ್ಟಾಪ್ ಕಂಪೇರಿಂಗ್ ಯುವರ್ ಚೈಲ್ಡ್. ಸೊ ಮಕ್ಕಳು ಇದನ್ನು ಹೇಗೆ ತಗೊಳ್ಬೇಕು? ನಮ್ಗೆ ಯಾವುದೋ ಮೇಲೆ ಕ್ರಶ್ ಆಗ್ತಾ ಇದೆ ಅಂದಾಗ ಪೇರೆಂಟ್ಸ್ ಹತ್ರ ಹೇಳ್ಕೊಬೇಕಾ? ಲವ್ ಅಂತ ವರ್ಡ್ನ ತುಂಬ ನಾವು ಆ ವರ್ಡ್ನ ಕೇಳಿಬಿಟ್ರೆ ನೀನು ಯಾರನ್ನ ಲವ್ ಮಾಡಿದೆ, ಯಾಕೆ ಲವ್ ಮಾಡಿದೆ, ದೋಸ್ ಆರ್ ಆಲ್ ನಾಟ್. ಈ ಏಜಿಗೆ ಅದು ಒಳ್ಳೇದಲ್ಲ. ಟೀನೇಜ್ಗೆ ಹುಡುಗರ ಜೊತೆ ಸೇರ್ಕೊಂಡು ಹುಡುಗಿರು ಸಿಗರೇಟ್ ಸೇರ್ತಾ ಇರ್ತಾರೆ. ಎಕ್ಸ್ಪೋಜರ್ ತುಂಬಾನೇ ಇದೆ. ಹೆಣ್ಮಕ್ಳು ಇದನ್ನು ನೋಟಿಸ್ ಮಾಡಲೇಬೇಕು. ನಾವು ಯಾರೊಂದು ಫ್ರೆಂಡ್ಸ್ ಅನ್ಕೊಂಡಿರ್ತೀವೋ ಅವರಿಂದನೇ ನಮ್ಮ ಮೇಲೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಅವರ ಬಿಹೇವಿಯರ್ ಬಗ್ಗೆ ನಾವು ಎಷ್ಟು ಅವೇರ್ ಆಗಿರಬೇಕು. ಸೊ ಸ್ಟ್ರೇಂಜರ್ಸ್ ಜೊತೆ ಮಾತಾಡೋದು ಆಗಿರಲಿ, ಗಿಫ್ಟ್ ತಗೊಳೋದಾಗಲಿ, ಝೀರೋ. ನೋ, ಯು ಶುಡ್ ನೆವರ್ ಡೂ ಇಟ್. ಸೊ ಆ ಥರ ಆದಾಗ ನಾವು ಅಲ್ಲಿ ಇಗ್ನೋರ್ ಮಾಡಿಬಿಟ್ಟು ಬಂದ್ಬಿಟ್ಟು ಪೇರೆಂಟ್ಸಿಗೆ ಹೇಳ್ಬೇಕಾಗುತ್ತೆ. ಹಿಂಗಾದ್ರೆ ನೀನು ಏನು ಮಾಡಬೇಕು ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಎಕ್ಸಾಮ್ ಫೇಲ್ ಆದರೆ ನಮ್ಮ ಲೈಫೇ ಮುಗಿದೋಯ್ತು. ಅರ್ಧಕ್ಕರ್ಧ ಪೇರೆಂಟ್ಸ್ ಪ್ರೆಷರ್ ಇಂದನೇ ಆ ಮಗು ಸುಸೈಡ್ ಮಾಡ್ಕೊಂಡು. ಮಕ್ಕಳಿಗೆ ನಾವು ಫೇಲಿಯರ್ ಬಗ್ಗೆ ಜಾಸ್ತಿ ಹೇಳ್ಕೊಡ್ಬೇಕು.